ಬಹಳ ಶ್ರಮಪಟ್ಟಂಥ ರೈತ ಅಂದರೆ ನಮ್ಮ ಆನೆದಿನ್ನಿ ಗ್ರಾಮದ ಚಿದಾನಂದ್ ಅಂಥೇಳಿ. ಚಿದಾನಂದ್ ಅವರು ಈ ಒಂದು ರೋಸ್ ಗುಲಾಬಿ ಗಿಡಗಳನ್ನು ತಮ್ಮ ವಾಣಿಜ್ಯ ಬೆಳೆಯಾಗಿ ಒಂದು ಎಕರೆ ಪ್ರದೇಶದಲ್ಲಿ ಇವತ್ತು ಬೆಳೆದಿದ್ದಾರೆ. ತಾವು ನೋಡ್ಬೋದು. ಇವತ್ತು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಬೇಡಿಕೆ ಈ ಸಣ್ಣ ಒಂದು ರೋಸು ಭಾಳಷ್ಟು ಡಿಮಾಂಡ್ ಇದೆ. ರೈತ ನಮಸ್ಕಾರ, ಬರ್ರಿ ನಮಸ್ಕಾರ ಬರ್ರಿ ಬಹಳಷ್ಟು ವೈಜ್ಞಾನಿಕವಾಗಿ ಬೆಳೆದಿದ್ದಾನೆ, ನೋಡ್ಬೋದು. ಬರ್ರಿ ನಮಸ್ಕಾರ ಬಾ. ಈಗ ಬಂದು ನೋಡಿ ಚಿದಾನಂದ. ಗುಲಾಬಿ ತುಂಬಿ ಬಿಟ್ಟೈತಲ್ಲೋ, ಭಾಳ ಖುಷಿ ಅನ್ಸುತ್ತೆ ಬಿಡಪ್ಪ. ಭಾಳ ಚಂದ ಬಂದವಲ್ಲ. ನಮಸ್ಕಾರ. ಗಿರಿಜಾ ನೀನೋದಿಲ್ಲಮ್ಮ. ಬರ್ರಿ ಗುಲಾಬಿ ಬರಾಕತ್ತಿ. ವೆರಿ ಗುಡ್. ಒಂದೊಂದು ಗಿಡಕ್ಕೆ ಎಷ್ಟು ಬಂದವು? ಅಡ್ಡಿ ಇಲ್ಲ ಅಲ್ಲ. ಭಾಳ ಚೆನ್ನಾಗಿ ಬಂದಿದ್ದಾವೆ. ಅಷ್ಟು ಎಷ್ಟು ಸುಂದರವಾಗಿ ವೈಜ್ಞಾನಿಕವಾಗಿ ಇವತ್ತು ಡ್ರಿಪ್ ಅಡಿಯಲ್ಲಿ ರಸಾವರಿ ಮುಖಾಂತರವಾಗಿ. ಆದರೆ ಇಲ್ಲಿ ವಿಶೇಷವಾಗಿ ಚಿದಾನಂದನ ಹೊಲ ನೋಡಬೇಕಾದ್ರೆ ನಾವು ಬಹಳಷ್ಟು ಸಾವಯವ ಪದಾರ್ಥಗಳನ್ನು ಇಲ್ಲಿ ನೋಡ್ತಾ ಇದ್ದಿಲ್ವ, ಕೊಟ್ಟಿಗೆ ಗೊಬ್ಬರವನ್ನು ಅದನ್ನು ಹಾಕಿ ಮತ್ತು ವಿಶ್ವವಿದ್ಯಾಲಯ ಸಿಗ್ತಕ್ಕಂಥ ಜೈವಿಕ ಗೊಬ್ಬರಗಳನ್ನು ಬಳಸಿ ಬಹಳ ಸುಂದರವಾಗಿ ಬೆಳ್ತಕ್ಕಂಥ ಒಂದು ಗಿಡಕ್ಕೆ 100-150 ಹೂಗಳು ಸಹಿತ ಬೀಳ್ತಾ ಇದ್ದಾವೆ. ಒಮ್ಮೆ ಕಟಾವು ಬಂದರೆ 50-60 ಸಸಿಗಳು ಅಂದರೆ ಹೂದಾನಿಗಳು ಬರ್ತಾ ಇದ್ದಾವೆ. ಅಷ್ಟು ಸುಂದರವಾಗಿರ್ತಕ್ಕಂಥದ್ದು. ಒಬ್ಬ ಸಣ್ಣ ರೈತ ಒಂದು ಅರ್ಧ ಎಕರೆಯಲ್ಲಿ ಇವತ್ತು ಕಾಣ್ತಕ್ಕಂಥ ಅರ್ಧ ಎಕರೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮಾವುಗಳನ್ನು ಬೆಳೆದಿದ್ದಾನೆ, ಹುಣಸಿ ಗಿಡ ಹಚ್ಕೊಂಡಿದ್ದಾನೆ, ನೆಲ್ಲಿಕಾಯಿ ಹಚ್ಕೊಂಡಿದ್ದಾನೆ, ಹಾಗೆ ನುಗ್ಗಿಕಾಯಿನ ಹಚ್ಕೊಂಡಿದ್ದಾನೆ, ಆಮೇಲೆ ಪೇರಲ ಗಿಡಗಳನ್ನು ಹಚ್ಕೊಂಡಿದ್ದಾನೆ. ಅಂದರೆ ಅವನಿಗೆ ಉಪ ಒಂದು ತೋಟಗಾರಿಕೆ ಬೆಳೆಗಳು ಸಹಿತ ಅವನಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾವೆ. ಈ ಹೂವಿನ ಜೊತೆ ಚೆಂಡು ಹೂಗಳನ್ನು ಸಹಿತ ಅವನು ನಾಟಿ ಮಾಡಿದ್ದಾನೆ. ಬಹಳ ಸೊಗಸಾಗಿ ಸುಂದರವಾಗಿ ಕಾಣ್ತಕ್ಕಂಥ ಸಣ್ಣ ರೈತ ಚಿದಾನಂದ. ವಿವಿಧ ಗುಲಾಬಿಗಳನ್ನು ಸಹಿತ ಇಲ್ಲಿ ಬೆಳೆದಿದ್ದಾನೆ. ವಿವಿಧ ಮಾವಿನ ತಳಿಗಳನ್ನು ಬೆಳೆದಿದ್ದಾನೆ.